ಕಾಂಗ್ರೆಸ್ ಪಾಳ್ಯದಲ್ಲಿ ಗುರು ಶಿಷ್ಯರ ಮುಖ ಒಂದೊಂದು ದಿಕ್ಕಿನ ಕಡೆ ತೋಚಿಸ್ತಾ ಇದೆ. ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಂಡಿರುವಂತದ್ದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹುಡುಕಿದ್ರೆ ಸಿಗ್ತಾ ಇರುವಂತದ್ದು ಸಾಲು ಸಾಲು ಮಾತಿನ ಚಕಮಕಿಗಳು. ಕೊಟ್ಟಂತಹ ಮಾತನ್ನ ಉಳಿಸಿಕೊಳ್ಳಿಲ್ಲ ಸಿಎಂ ಸಿದ್ದರಾಮಯ್ಯನವರು. ಅದರ ಜೊತೆಗೆ ರಾಜಕೀಯವಾಗಿ ದೋಖಾ ಮಾಡಿದ್ರ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯನವರು. ತನ್ನ ಮಗನ ಭವಿಷ್ಯಕ್ಕಾಗಿ ಸತೀಶ್ ಜಾರಕಿಹೊಳಿ ಅಂದ್ರೆ ಶಿಷ್ಯನಿಗೆ ಸಿದ್ದರಾಮಯ್ಯನವರು ದ್ರೋಹ ಬಗೆದ್ರ ಅನ್ನುವಂತಹ ಕೆಲವೊಂದಿಷ್ಟು ಸತ್ಯಾಸತ್ಯತೆಗಳು ರಾಜಕೀಯವಾಗಿ ಹೊರಬೀಳ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಒಂದು ಮಾತನ್ನ ಆಡ್ತಾರೆ. ಸೊ ನನ್ನ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ನಮ್ಮ ವೈಯಕ್ತಿಕ ಒಂದಿಷ್ಟು ವಿಚಾರಗಳಿದೆ, ಹಾಗಾಗಿ ಅವರು ನಾವು ವ್ಯವಸ್ಥಿತವಾಗಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರುವಂತಹ ರೀತಿಯಲ್ಲಿ ಅವರು ಉತ್ತರ ಕೊಟ್ಟರು. ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯನವರು ಯಾವ ರೀತಿ ಧೋಕಾವನ್ನ ಸತೀಶ್ ಜಾರಕಿಹೊಳಿಗೆ ಬಗೆದ್ರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ನೋಡಿ, ಸಿದ್ದರಾಮಯ್ಯನವರು ಭರವಸೆಯನ್ನ ನೀಡಿದ್ರು. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ KPCC ಅಧ್ಯಕ್ಷ ಸ್ಥಾನ ಅಲ್ಲ ಅಂದ್ರೆ ಹೊರತುಪಡಿಸಿ DCM ಸ್ಥಾನವನ್ನ ನಿನಗೆ ಒಪ್ಪಿಸುತ್ತೇನೆ ಹೈಕಮಾಂಡ್ ಜೊತೆಗೆ ಮಾತನಾಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಭರವಸೆಯನ್ನ ನೀಡಿದ್ರು ಸಿದ್ದರಾಮಯ್ಯನವರು. ಆ ಭರವಸೆಯನ್ನ ಹುಸಿ ಹೋಗಿಸಿ ಯಾವುದೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಲ್ಲ. ಸತೀಶ್ ಜಾರಕಿಹೊಳಿ ಅವರಿಗೆ ಯಾವುದೇ ಉನ್ನತ ಸ್ಥಾನಮಾನಗಳನ್ನು ದೊರಕಿಸಲಿಲ್ಲ. ಇದು ಸತೀಶ್ ಜಾರಕಿಹೊಳಿಯ ಕೆಂಗಣ್ಣಿಗೆ ಸಿದ್ದರಾಮಯ್ಯ ಗುರಿಯಾಗಿರುವಂಥದ್ದು. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನನಗೂ ಕೂಡ ಉತ್ತಮ ಸ್ಥಾನ ಸಿಗುತ್ತೆ ಅಂತ ಕಾಯ್ತಾ ಇದ್ದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ನಿರಾಶೆ ಮಾಡಿದ್ರು ಸಿದ್ದರಾಮಯ್ಯನವರು. ಯಾಕೆ ಇದೆಲ್ಲ ನಡೀತು ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ತಿಳಿಸಿತ್ತು ಸಿದ್ದರಾಮಯ್ಯನವರಿಗೆ, ನಿಮ್ಮ ಮಗನಿಗೆ DCM ಸ್ಥಾನವನ್ನ ಕೊಟ್ಟಿದ್ದೇ ಆದ್ರೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರಲ್ಲ, ಸೊ ಇವರಿಗೆ DCM ಸ್ಥಾನ ಕೊಟ್ಟಿದ್ದೆ ಆದ್ರೆ ಇನ್ನೊಬ್ಬರಿಗೆ ನೀವು ಅಧಿಕಾರವನ್ನು ಕೇಳಕೂಡದು ಅಂತ ಹೇಳಿ ಗೆರೆಯನ್ನ ಹಾಕಿತ್ತು ಕಾಂಗ್ರೆಸ್ ಹೈಕಮಾಂಡ್. ಈಗ ಮಗನ ಭವಿಷ್ಯ ನೋಡಿ, ಯತೀಂದ್ರ ಅವರನ್ನ DCM ಮಾಡಿಬಿಟ್ರು. ಸಿದ್ದರಾಮಯ್ಯನವರ ಮಗ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ DCM ಮಾಡಿದ್ರು. ಸೊ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು. KPCC ಅಧ್ಯಕ್ಷ ಸ್ಥಾನಕ್ಕೆ G ಪರಮೇಶ್ವರ್ ಬಂದ್ಬಿಟ್ರು. ನೋಡಿ ಎಲ್ಲಿಗೆ ಬಂತು ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಭವಿಷ್ಯ. ಕಾಂಗ್ರೆಸ್ನಲ್ಲಿ ಕುಂಠಿತ ಆಯಿತು ಅನ್ನೋದೇ ಸತೀಶ್ ಜಾರಕಿಹೊಳಿಗೆ ಆಗ್ತಾ ಇರುವಂತಹ ಬರ್ತಾ ಇರುವಂತಹ ರೋಷಾವೇಶ. ಸಿದ್ದರಾಮಯ್ಯನವರು ಯಾವುದಕ್ಕೂ ನನಗೆ ಒಂದು ರೀತಿಯಾದಂತಹ ಉನ್ನತ ಸ್ಥಾನಮಾನಗಳನ್ನ ದೊರಕಿಸಲಿಲ್ವಲ್ಲ, ತನ್ನ ಮಗನ ಭವಿಷ್ಯದ ರಾಜಕೀಯಕ್ಕೆ ಪ್ರವೇಶ ಮಾಡಿಸ್ಲಿಕ್ಕೆ ಉನ್ನತ ಸ್ಥಾನಮಾನವನ್ನ ಯತೀಂದ್ರಾಗೆ ಕೊಡಿಸೋದಕ್ಕೆ ಹೋಗಿ ನನ್ನನ್ನ ಮರ್ತು ಬಿಟ್ರಲ್ಲ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಮೇಲೆ ಸತೀಶ್ ಜಾರಕಿಹೊಳಿಗೆ ಕೀಳಿರಿಮೆ ಬಂದುಬಿಟ್ಟಿದೆ. ಮಗನ ಭವಿಷ್ಯಕ್ಕಾಗಿ ನನ್ನನ್ನ ಬಲಿ ಕೊಟ್ಟರು ಅನ್ನುವಂಥದ್ದು ಕೂಡ ಸತೀಶ್ ಜಾರಕಿಹೊಳಿಗೆ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ ಕೂಡ ಇದೆ. ಅಷ್ಟೇ ಅಲ್ಲ, ಕೋಪ ಕೂಡ ದೊಡ್ಡ ಮಟ್ಟದಲ್ಲಿದೆ. ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ ಈಗ ಬಿಜೆಪಿಗೆ ಹೋಗುವ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಸ್ಪಷ್ಟ ಇಲ್ಲ, ಅದು ಬಂದ್ರೆ ಅದನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಮುಂದಿನ ಸುದ್ದಿ ಮಾಹಿತಿಗಳೊಂದಲ್ಲಿ. ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಕೋಪಗೊಂಡಿದ್ದು ಯಾವುದೇ ಸ್ಥಾನಮಾನಗಳು ಸಿಗಲಿಲ್ಲ. ಇದು ಒಂದು ರೀತಿಯಾಗಿ ಒಂದು ಮಾನ ಅಪಮಾನಗಳನ್ನ ಮಾಡಿದ್ರು ನನಗೆ ಎನ್ನುವಂಥದ್ದು ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಮನ ನೋಯ್ತಾ ಇದೆ. ಅವ್ರಿಗೆಲ್ಲೋ ಒಂದು ಕಡೆ ಅದು ಮಾನಸಿಕವಾಗಿ ವ್ಯವಸ್ಥಿತವಾಗಿ ಕುಗ್ಗು ಹೋಗಿರುವಂತಹ ರೀತಿಯಲ್ಲಿ ಅವರ ಮಾತುಗಳು ಬರ್ತಾ ಇದೆ. ನೋಡಿ, ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಅವರಿಗೆ ಕೊಟ್ಟಂತಹ ಸಲಹೆಗಳು ಮಾತುಗಳು ಒಂದು KPCC ಅಧ್ಯಕ್ಷ ಸ್ಥಾನ, ಇಲ್ಲ ಅಂತಂದ್ರೆ DCM ಸ್ಥಾನ, ಇಂತಹ ಪ್ರಮುಖ ಸ್ಥಾನಗಳಲ್ಲಿ ನಿಮ್ಮನ್ನು ಕೂರಿಸ್ತೀವಿ ಅಂದಿರ್ತಕ್ಕಂಥ ಸಿದ್ದರಾಮಯ್ಯ ಯಾವುದಕ್ಕೂ ಕೊಡ್ಲಿಲ್ಲ. ಮಗನನ್ನ DCM ಮಾಡಿದ್ರು. G ಪರಮೇಶ್ವರ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ರು. ಇನ್ನು ಗೃಹ ಸಚಿವ ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀಡಿದ್ರು. ಸೊ ಹಿಂಗಾಗಿ ಯಾಕಂದ್ರೆ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಡಬಾರದು ಅಂತಹ ಸಂದರ್ಭಗಳು ಇದ್ವು. ಆದ್ರೂ ಕೂಡ ಯಾಕೆ ಅಂದ್ರೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಅವರಿಗೆ ಸಿಕ್ತು.
ಸೊ ಸತೀಶ್ ಜಾರಕಿಹೊಳಿ ಅವರು ಹಿನ್ನೆಲೆಯಲ್ಲಿ ಉಳ್ಕೊಂಡ್ರು. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲೋ ಒಂದು ಕಡೆ ಒಂದು ಭಾರಿ ದೊಡ್ಡ ರಾಜಕೀಯವಾಗಿ ನಷ್ಟದ ವಿಚಾರದಲ್ಲಿ, ಅಂದ್ರೆ ರಾಜಕೀಯವಾಗಿ ಕುಗ್ಗು ಹೋದ್ರು, ಕೆಳಗಡೆ ಬಂದ್ರು ಮತ್ತಷ್ಟು ಅನ್ನುವಂಥದ್ದು ಸ್ಪಷ್ಟವಾಗಿ ಜಾರಕಿಹೊಳಿ ಕುಟುಂಬಕ್ಕೆ ಅರಿವಾಯಿತು. ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಕೆಳಗಿಳಿಸಿದೆ ಅಂತ. ಇನ್ನೊಂದು ನೀವು ಪ್ರತಿ ಬಾರಿಯೂ ಕೂಡ ಗಮನಿಸಿ, ಜಾರಕಿಹೊಳಿ ಕುಟುಂಬಕ್ಕೆ ಬಿಜೆಪಿ ಮೇಲೆ ಆತ್ಮೀಯವಾದಂತಹ ಗೌರವ ಇದೆ. ಯಾಕೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತೀನಿ ನಿಮಗೆ. ಬಿಜೆಪಿಯಲ್ಲಿ ದುಡಿದಿರ್ತಕ್ಕಂತಹ ಮತ್ತು ಪಕ್ಷಕ್ಕಾಗಿ ಕಷ್ಟಪಟ್ಟಿರ್ತಕ್ಕಂಥವರನ್ನ ಗುರುತಿಸ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಮಾಡುತ್ತೆ ಆ ಕೆಲಸನ. ಅನ್ಬೋದು ನೀವು ಇಲ್ಲ ಅಂತ, ಆದರೆ ಖಂಡಿತವಾಗಿಯೂ ಅದು ಅದರ ಕೆಲಸವನ್ನ ಮಾಡುತ್ತೆ. ಸೊ ಆಮೇಲೆ RSS ಬಗ್ಗೆಯೂ ಕೂಡ ಎಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ನೆಗೆಟಿವ್ ಮಾತನಾಡೋದೇ ಇಲ್ಲ, ಎಲ್ಲಿಯೂ ಕೂಡ. ಸತೀಶ್ ಜಾರಕಿಹೊಳಿ ಅವರನ್ನ ಸಂಪೂರ್ಣವಾಗಿ ಒಂದು ಲೆಕ್ಕಾಚಾರವಾಗಿಟ್ಕೊಂಡು ಬಿಜೆಪಿ ಕೂಡ ಕಾಳು ಹಾಕ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಕರ್ಕೊಂಡು ಬಿಡಬೇಕು ಅಂತ. ಆದ್ರೆ ಸತೀಶ್ ಜಾರಕಿಹೊಳಿ ಅಷ್ಟು ಈಜಿಯಾಗಿ ಅಲ್ಲಾಡೋದಿಲ್ಲ. ಸರ್ಕಾರ ಬುಡಮೇಲಾಗಬೇಕು. ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಬುಡಮೇಲಾಗಬೇಕು. ಹಂಗಾದ್ರೆ ಮಾತ್ರ ಸತೀಶ್ ಜಾರಕಿಹೊಳಿ ಅಲ್ಲಾಡ್ತಾರೆ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗೋದಿಲ್ಲ. ಅದನ್ನೆಲ್ಲ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಸಹೋದರ ಇದ್ದಾರೆ. ವ್ಯವಸ್ಥಿತವಾಗಿ ಈಗ ಸಿದ್ದರಾಮಯ್ಯ ಮತ್ತು ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಬಂದಿದೆಯಲ್ಲ ಭಿನ್ನಾಭಿಪ್ರಾಯ. ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಓಲೈಕೆ ಮಾಡ್ಕೋಬೇಕು ಅಂದ್ರೆ ಸಿದ್ದರಾಮಯ್ಯನವರಿಗೆ ಆಗ್ತಾ ಇಲ್ಲ. ಏನಂತ ಹೇಳೋರು, ಯಾವ ರೀತಿ ಮಾತನಾಡೋರು ಸತೀಶ್ ಜಾರಕಿಹೊಳಿ ಮುಂದೆ ನಿಂತ್ಕೊಂಡು? ಕೊಟ್ಟಿರ್ತಕ್ಕಂತಹ ಭರವಸೆಗಳೇನಾಯ್ತು? KPCC ಅಧ್ಯಕ್ಷ ಸ್ಥಾನನೂ ಸಿಗ್ಲಿಲ್ಲ, DCM ಸ್ಥಾನ ಸಿಗುತ್ತೆ ಅಂತ ಮಾತು ಕೊಟ್ಟಿರ್ತಕ್ಕಂತಹ ಸಿದ್ದರಾಮಯ್ಯನವರು ತನ್ನ ಮಗ ಯತೀಂದ್ರ ಒಯ್ದು ಅಲ್ಲಿ DCM ಸ್ಥಾನಕ್ಕೆ ಕೂರಿಸಿದ್ರು. ಸತೀಶ್ ಜಾರಕಿಹೊಳಿ ಅವರನ್ನ ಹಾಗೆ ಖಾಲಿ ಬಿಟ್ರು. ಈಗ ಇದೇ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ರೋಷಾವೇಶದಿಂದ ಸಿಡಿದಿದ್ದು, 3 ತಿಂಗಳಾದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದಂತ ರಮೇಶ್ ಜಾರಕಿಹೊಳಿ ಈಗ ಮೊನ್ನೆ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. 2 ತಿಂಗಳು ಉಳಿದಿದೆ, 2 ತಿಂಗಳಲ್ಲಿ ಏನು ಅನ್ನುವಂಥದ್ದು ನನ್ನ ಶಕ್ತಿಯನ್ನು ತೋರಿಸ್ತೀನಿ, ಈಗ ಉಳಿದಿರೋದು 2 ತಿಂಗಳು ಅಂತ ರಮೇಶ್ ಜಾರಕಿಹೊಳಿ ಕೋಪದಲ್ಲೇ ಹೇಳಿರುವಂಥದ್ದು. ಬಹುತೇಕ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಹಾಕಿದ್ರ ಸರ್ಕಾರ ಬುಡಮೇಲ್ ಮಾಡುವಂತಹ ಲೆಕ್ಕಾಚಾರವನ್ನ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವೆಲ್ಲಿ ತಿಳ್ಕಬಹುದು. ಈ ಕಡೆ ರಮೇಶ್ ಜಾರಕಿಹೊಳಿ ಹೇಳ್ತಾ ಇರುವಂತಹ ಶಕ್ತಿ ತೋರಿಸ್ತೀನಿ 2 ತಿಂಗಳಲ್ಲಿ ಅಂತ. ಅಂದ್ರೆ 3 ತಿಂಗಳು ಅಂತ ಹಿಂದೆ ಮಾತನಾಡಿದ್ರು, 1 ತಿಂಗಳಾದ್ಮೇಲೆ ಮೊನ್ನೆ ಮತ್ತೆ ಹೇಳಿದ್ರು 2 ತಿಂಗಳಾದ್ಮೇಲೆ ಏನು ಅಂತ ನನ್ನ ತಾಕತ್ತು ಶಕ್ತಿಯನ್ನು ತೋರಿಸ್ತೀನಿ, ಆವಾಗಲೇ ಮಾತಾಡ್ತೀನಿ ಅಂತ. ಸರ್ಕಾರ ಬದಲಾವಣೆ ಆಗತ್ತಾ ಸರ್ ಅಂತ ಹೇಳಿ ಮಾಧ್ಯಮದ ಪತ್ರಕರ್ತರು ಕೇಳಿದ್ರೆ ಆವಾಗ ಗೊತ್ತಾಗತ್ತೆ ಅಂತ ರಮೇಶ್ ಜಾರಕಿಹೊಳಿ ಅಸಡ್ಡೆ ಮಾತುಗಳನ್ನು ಆಡುವ ಮೂಲಕವೇ ಹೇಳಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಬಹಳ ಸ್ಪಷ್ಟವಾಗಿ ಅವರು ಇವತ್ತು ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ, ಸಿದ್ದರಾಮಯ್ಯನವರ ನನ್ನ ಮಧ್ಯೆ ವೈಯಕ್ತಿಕವಾಗಿದೆ, ನಾವು ಅದನ್ನ ನೋಡ್ಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಯಾಕೆ ಈ ಗುರು ಶಿಷ್ಯ ಅಂತಕ್ಕಂತಹ ಏನು ಒಂದು ಟೈಟಲ್ ಇಟ್ಕೊಂಡು ಇವರ ರಾಜಕೀಯ ಭವಿಷ್ಯ ಹಿಂಗೆ ಚಕ್ಕಳಂಗ ಬಂದಿತ್ತು, ಈಗ ಮಾತ್ರ ರಾಜಕೀಯದ ವಾತಾವರಣದಲ್ಲಿ ತನ್ನ ಮಗನ ಭವಿಷ್ಯದಗೋಸ್ಕರ ಸಿದ್ದರಾಮಯ್ಯನವರು ಹೆಜ್ಜೆಯನ್ನ ಬೇರೆ ಕಡೆ ಹಾಕಿದ್ರ, ಸತೀಶ್ ಜಾರಕಿಹೊಳಿ ಅವರಿಗೆ ಧೋಕಾ ಬಗದ್ರ, CM ಸಿದ್ದರಾಮಯ್ಯನವರು ಏನೆಲ್ಲ ಮಾತುಗಳನ್ನ ಕೊಟ್ಟಿದ್ರು ಅದನ್ನ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ವಾ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳು ಹೊರಬರ್ತಾ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು ಮಾತ್ರ ಯಾರ ಕಣ್ಣಿಗೂ ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಈ ಕಡೆ ರಮೇಶ್ ಜಾರಕಿಹೊಳಿ ಅಂತೂ ಬಿಡಿ, ಒಂದು ರೀತಿ ಸಿಡಿಲಬ್ಬರದಂತೆ ಅಪ್ಪಳಿಸ್ತಾ ಇರುವಂಥದ್ದು. 2 ತಿಂಗಳಲ್ಲಿ ನೋಡಿ ಏನಾಗತ್ತೆ, 2 ತಿಂಗಳಲ್ಲಿ ನೋಡಿ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಸರ್ಕಾರ ಬುಡಮೇಲಾಗುತ್ತಾ, ಇಲ್ಲ ಸತೀಶ್ ಜಾರಕಿಹೊಳಿ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರಾ,
ಇಲ್ಲ ಬೇರೆ ಬೇರೆ ಯಾವುದಾದ್ರೂ ಪ್ಲಾನಿಂಗ್ಸ್ಗಳನ್ನ ಮಾಡ್ಕೊಂಡಿದ್ದಾರಾ? ಜಾರಕಿಹೊಳಿ ಕುಟುಂಬ ರಾಜಕೀಯವಾಗಿ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟು ಯುದ್ಧಕ್ಕೆ ಆರಂಭ ಮಾಡುತ್ತಾ, ಇಲ್ಲ ಸರ್ಕಾರವನ್ನೇ ಬುಡಮೇಲು ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಆದಂತಹ ಅಪಮಾನದ ಸೇಡನ್ನು ತೀರಿಸಿಕೊಳ್ಳುತ್ತಾ? ಇದೆಲ್ಲವೂ ಕೂಡ ಸಾಕಷ್ಟು ಸಂಶಯಗಳಲ್ಲಿ ಹುಟ್ಟುಕೊಳ್ಳುತ್ತೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಯಾವ ಶಕ್ತಿಯೂ ಇರಲಿಲ್ಲ. ಜಾರಕಿಹೊಳಿ ಕುಟುಂಬ ಅವರ ಹಿಂದೆ ಇರೋ ಕಾರಣಕ್ಕೆ ಅವರು ಆ ರೀತಿ ಶಕ್ತಿಯನ್ನು ತುಂಬಿಕೊಂಡಿದ್ರು. ಈಗ ಸರ್ಕಾರನೇ ಬುಡಮೇಲ್ ಮಾಡಿದೀವಿ, ಬಂದು ಸರ್ಕಾರ ಈಗ ರಚನೆ ಮಾಡಕ್ ಹೇಳಿ ಅಥವಾ ಸರ್ಕಾರನ ಮೆಜಾರಿಟಿ ಮಾಡಿ ತೋರ್ಸಕ್ ಹೇಳಿ. DK ಶಿವಕುಮಾರ್ ಅವರಿಗೂ ಬೆಣ್ಣೆಯನ್ನ ಕೊಟ್ಟು ತುಪ್ಪ ತೆಗೆಯುವ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರಾ ಅನ್ನುವಂತಹ ಸಾಕಷ್ಟು ವಿಷಯಗಳು ಕೂಡ ಇಲ್ಲಿ ಮೂಡಿಕೊಳ್ಳುತ್ತೆ. ಒಟ್ನಲ್ಲಿ ರಾಜಕೀಯ ವ್ಯವಸ್ಥಿತವಾಗಿ ಜಾರಕಿಹೊಳಿ ಕುಟುಂಬ ಕೆಲವು ಬಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಒಟ್ನಲ್ಲಿ ಗುರು ಶಿಷ್ಯರ ಮುಖ ಉತ್ತರ ದಕ್ಷಿಣ ಆಗಿದೆ, ಇದಂತೂ ಸತ್ಯ. ಮತ್ತಷ್ಟು ಮಾಹಿತಿಗಳನ್ನ YGN ಸರ್ಕಾರ ನಿಮ್ಮ ಮುಂದೆ ಪ್ರತಿ ಇಂಚಿಂಚು ಮಾಹಿತಿಗಳನ್ನ ಬಿತ್ತರಿಸ್ತಾ ಇರುತ್ತೆ. ನೋಡ್ತಾ ಇರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸೇರ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.